ಫ್ಯಾನ್ಸ್ ಫಾರ್ ಅಂತ ಮಾಡ್ತಿದ್ದಾರೆ. ಓಕೆ, ಮಾಡಲಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಲ್ಲಿ ಇಲ್ಲಿ ನಡೀತಿದೆ, ಮಾಡಲಿ, ಪರವಾಗಿಲ್ಲ. ಫ್ಯಾನ್ ವಾರು ನಮಗೆ ಯಜಮಾನ್ರು ಮಾಡಬೇಡಿ ಅಂತ ಒಂದು ಮಾತು ಹೇಳಿದರು, ಡೈರೆಕ್ಟಾಗಿ ನಮಗೆ ಹೇಳಿದರು. ದಾವಣಗೆರೆಗೆ ಬಂದಾಗ ನಾವು ಅವತ್ತೇ ನಿಲ್ಲಿಸಿದ್ವಿ. ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಿಯರ್ಲಿ ಒಂದು 3 ವರ್ಷ ಆಗಿರ್ಬೋದು. ಈಗಲೂ ಕಣ್ಣಲ್ಲಿ ನೀರು ತುಂಬ್ಕೊಂಡು ನೋಡಿದ್ವಿ ಅಂದರೆ ಅದು ಬಾಸಿಗೆ ಒಂದೇ. ಅದು ಅವ್ರು ಬಿಟ್ಟರೆ ಅವ್ರ ಮನೆಯಲ್ಲಿ ದೊಡ್ಡ ಮನೇಲಿ ನಾನು ಒಬ್ಬ ದೊಡ್ಡ ಮನೆ ಅಭಿಮಾನಿಯಾಗಿ ಹೇಳ್ತೀನಿ. ಅಪ್ಪು ಬಾಸ್ ಬಿಟ್ಟರೆ ಬೇರೆ ದೊಡ್ಡ ಮನೇಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ರೀ. ಇವತ್ತು ಹೇಳ್ತಾ ಇದ್ದೀನಲ್ಲ, ಇವತ್ತು ಯುವಣ್ಣ ಬರ್ಬೋದು, ವಿನಯಣ್ಣ ಬರ್ಬೋದು, ಅಥವಾ ಬೇರೆ ಇನ್ನೊಬ್ಬರು ಎಕ್ಸೆಟ್ರಾ ಅವ್ರ ಮಗ ಯಾರಾದರೂ ಬರ್ಬೋದು. ಬಟ್ ಅಪ್ಪು ಬಾಸೇ. ಅವ್ರು ಬಿಟ್ಟರೆ ಅವ್ರ ಜಾಗಕ್ಕೆ ಯಾವನೂ ಸಮವಾಗಿ ಬರೋಲ್ಲ. ಬಟ್ ನಮಗೇನು ಅಭಿಮಾನ ಅಂತ ಇರೋದು ಅಪ್ಪು ಬಾಸಿಗೆ ಒಬ್ಬರೇ. ಬಟ್ ಅವರೆಲ್ಲ ಲೈಕ್ ಅಷ್ಟೇ ನಮಗೆ. ನಾವು ಏನು ಈಗ ನೆಕ್ಸ್ಟ್ ಇವಣ್ಣ ಲೈಕ್, ವಿನಯಣ್ಣ ಲೈಕ್, ನಮಗೆ ಧೀರನಣ್ಣ ಅವರೆಲ್ಲ ಲೈಕ್. ಅವ್ರ ಅಭಿಮಾನಿ ಅಲ್ಲ ನಾವು, ಈಗಲೂ ಓಪನ್ ಆಗಿ ಹೇಳ್ತೀನಿ, ಅವ್ರ ಅಭಿಮಾನಿ ಅಲ್ಲ, ಲೈಕ್ ಅಷ್ಟೇ. ನಾವು ಅಭಿಮಾನಿ ಆಗಿದ್ದು ಅಪ್ಪು ಬಾಸಿಗೆ ಒಂದೇ. ಅವರೇ ಫಸ್ಟು, ಅವರೇ ಕೊನೆ. ಇನ್ನೊಂದು ಹೇಳ್ತೀನಿ, ಫ್ಯಾನ್ಸ್ ಫಾರ್ ಅಂತ ಮಾಡ್ತಿದ್ದಾರೆ. ಓಕೆ, ಮಾಡಲಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಲ್ಲಿ ಇಲ್ಲಿ ನಡೀತಿದೆ, ಮಾಡಲಿ, ಪರವಾಗಿಲ್ಲ. ಬಟ್ ಆ ದೇವ್ರನ್ನ ಕಳ್ಕೊಂಡಿದ್ದೀವಿ. ಇದ್ರ ಮೇಲೂ ನೀವು ಮುಂದುವರ್ಸೋದು ಬೇಡ, ಸಾಕು, ಇಲ್ಲಿಗೆ ಬಿಟ್ಟುಬಿಡಿ. ಈ ಫಿಲಮ್ಮು 14 ವರ್ಷ ರಿಲೀಸ್ ಆಗಿ ಮತ್ತೆ ರಿಲೀಸ್ ಆದರೂ ಅದೇ ಕ್ರೇಜ್ ಇದೆ. ರಿಲೀಸ್ ಅನ್ನೋ ಪದ ಏನಾದರೂ ಇದ್ದರೆ ಅದು ದೊಡ್ಡ ಮನೆಗೆ ಮಾತ್ರ ಸೀಮಿತ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ 600 ಬಾರಿ ರಿಲೀಸ್ ಆಗಿದ್ದು ಓಮ್. ಅದನ್ನು ಬಿಟ್ಟರೆ ಈಗ ನೆಕ್ಸ್ಟು ಅದನ್ನು ಸ್ಥಾನ ತುಂಬಿರೋದು ನಮ್ಮ ಯಜಮಾನರು ಪುನೀತ್ ರಾಜ್ಕುಮಾರ್ ಅವರು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೊಡ್ಡ ಮನೆ ಯಾವತ್ತಿದ್ರೂ ದೊಡ್ಡ ಮನೆಯೇ. ಅದನ್ನು ಮುಟ್ಟೋದಿರಲಿ, ಅದನ್ನು ಯೋಚನೆ ಮಾಡೋಕ್ಕೂ ಭಾಳ ಕಷ್ಟ ಆಗುತ್ತೆ. ಫ್ಯಾನ್ ವಾರು ನಮಗೆ ಯಜಮಾನ್ರು ಮಾಡಬೇಡಿ ಅಂತ ಒಂದು ಮಾತು ಹೇಳಿದರು, ಡೈರೆಕ್ಟಾಗಿ ನಮಗೆ ಹೇಳಿದರು. ದಾವಣಗೆರೆಗೆ ಬಂದಾಗ ನಾವು ಅವತ್ತೇ ನಿಲ್ಲಿಸಿದ್ವಿ. ಬಟ್ ಒಂದು ಏನಂದ್ರೆ ತುಂಬ ಬೇಜಾರಾಗುತ್ತೆ, ಇಲ್ಲದೆ ಇರೋದನ್ನ ಕಳ್ಕೊಂಡಿರೋದನ್ನು ಅಟ್ಲೀಸ್ಟ್ ಎಲ್ಲೋ ಒಂದು ಹತ್ರ ನೆನಪು ಮಾಡ್ಕೊಂಡ್ವಿ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡಿದ್ದೀವಿ ಅಷ್ಟೇ. ಬಟ್ ಯಜಮಾನ್ರನ್ನ ಭಾಳ ತುಂಬ ಮಿಸ್ ಮಾಡ್ಕೋತೀವಿ. ಜಾಕಿ ಸಿನಿಮಾ ರಿಲೀಸ್ ಮಾಡಿರೋದು ಅಪ್ಪು ಅಭಿಮಾನಿಗಳಿಗೆ ರಸದ ಒತ್ತಡವನ್ನು ನೀಡಿದೆ. ಅವರ ಹುಟ್ಟುಹಬ್ಬದ ಏನು ಸಮೀಪವಾಗಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಯಿತು. ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಅವರ ಒಂದು ಮಾತುಗಳನ್ನಾಗಿರ್ಬೋದು, ಮತ್ತೆ ನಮಗೆ ಕಣ್ ತುಂಬಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ PRK ಪ್ರೊಡಕ್ಷನ್ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋ ಮನೋಭಾವನೆ ನಮ್ಮಲ್ಲಿಲ್ಲ. ಅವರು ನಮ್ಮಲ್ಲಿ ಭೌತಿಕವಾಗಿ ಇಲ್ಲದೆ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಜೊತೆಲಿದ್ದಾವೆ. ಅವ್ರ ಅಭಿಮಾನಿಗಳಿಗೆ ನಾವು ಸಹ ಅದೇ ದಾರಿಯಲ್ಲಿ ಸಾಕ್ತೀವಿ ಅಂತೇಳಿ ಈ ಮೂಲಕ ಎಲ್ರಿಗೂ ತುಂಬ ಖುಷಿ ಕೊಟ್ಟಂಥ ಸಂದರ್ಭ ಇದು. ಪರ್ಸ್ನಲಿ ಎಲ್ಲ ಅಭಿಮಾನಿಗಳ ಕಡೆಯಿಂದ PRKಗೆ ಮತ್ತು KRG ಸ್ಟುಡಿಯೋಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಅಭಿಮಾನಿಗಳು ಆಸೆನ ಈಡೇರಿಸಿದ್ದಾರೆ. ಫಸ್ಟ್ ವರ್ಷ ಜೇಮ್ಸ್ ನೋಡಿದ್ವಿ, ನೆಕ್ಸ್ಟ್ ಗಂಧದ ಗುಡಿ ನೋಡಿದ್ವಿ, ಮತ್ತೆ ಜಾಕಿ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಹಿಂಗೆ ನಾವು ಬಾಸ್ ಮಾಡಿರೋ ಪ್ರತಿಯೊಂದು ಸಿನಿಮಾನು ರಿಲೀಸ್ ಮಾಡಿಕೊಡಿ. ನಾವು ಈಗ 4K ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಕೆಲವೊಂದು ನೀವೇನು ಮುಂಚೆ ನೋಡಿ ಜಾಕಿಯಲ್ಲಿ ಕೆಲವು ಸೀನ್ಗಳಿಲ್ಲ, ಅದನ್ನು ಮತ್ತೆ ಆ್ಯಡ್ ಮಾಡಿದ್ದಾರೆ. ಅದನ್ನು ಬಂದು ಕಣ್ ತುಂಬಿಕೊಳ್ಳಿ. ಪ್ರತಿಯೊಂದು ಸೀನು ಈಗ 4K ಪ್ರಾಜೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬಾಸ್ ಸಿನಿಮಾಗಳು ಬರಲ್ಲ ಅಂತ ಏನು ಅಭಿಮಾನಿಗಳು ಮನಸ್ಸಲ್ಲಿ ಒಂದು ನೋವಿತ್ತು, ಅದನ್ನು KRG ಸ್ಟುಡಿಯೋದವರು ಮತ್ತು PRK ಅವರು ಅದನ್ನು ಹೋಗ್ಲಾಡಿಸಿದ್ದಾರೆ. ಇದೇ ಥರ ಪ್ರತಿ ವರ್ಷವೂ ಪ್ರತಿ ಸಿನಿಮಾಗಳು ರಿಲೀಸ್ ಸೆಲೆಬ್ರೇಷನ್ ಮಾಡ್ತೀವಿ. ನೀವು ನೋಡ್ತಿದ್ದಂಗೆ ಒಳಗಡೆ ಕ್ರೌಡಿಂಗ್ ಇತ್ತು ಅಂತೇಳಿ ಈಗ ಹಿಂದ್ಗಡೆ ನಾವೆಲ್ಲ ಅಭಿಮಾನಿಗಳು ಬಾಸ್ಗಳು ಕೊಟ್ಟಂಗೆ ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ವಿ. ಹೊಸ ಫಿಲಮ್ಗೆ ಅಷ್ಟೇ ಅಲ್ಲ, ನಮ್ಮ ಬಾಸ್ ರಿಲೀಸ್ ಆದರೂ ಕೂಡ ಅದೇ ಜನ ಸೇರಿದ್ದಾರೆ, ಅದೇ ಸೆಲೆಬ್ರೇಷನ್ ನಡೀತಾ ಇದೆ. ಮತ್ತು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಎಲ್ಲ ಅಭಿಮಾನಿಗಳು, ಸ್ನೇಹಿತರು ಎಲ್ಲ ಬ್ಲಡ್ ಕ್ಯಾಂಪಲ್ಲಿ ಬ್ಲಡ್ ಕೊಡ್ತಾ ಇದ್ದಾರೆ. ಪ್ರತಿ ಫ್ಯಾಮಿಲಿ ಆಡಿಯನ್ಸು ಮತ್ತೆ ಥಿಯೇಟ್ರ್ ಕಡೆ ನೋಡಲಿ ಅನ್ನೋ ಕಾರಣಕ್ಕೇ ಬಾಸ್ ಮತ್ತೆ ಥಿಯೇಟ್ರಿಗೆ ಬಂದಿದ್ದಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿ. ಈಗ ಶೋಗಳು ಕಂಟಿನ್ಯೂ ಸ್ಟಾರ್ಟ್ ಇದ್ದಾವೆ. ಈಗ ಬೆಳಗ್ಗೆ ನಾವು ನೋಡಿದ್ದು ಫ್ಯಾನ್ ಶೋ ಅಂತೇಳಿ ನಮ್ಮ ದಾವಣಗೆರೆಯಲ್ಲಿ ತ್ರಿಶೂಲ್ ಥಿಯೇಟ್ರಲ್ಲಿ ನೋಡಿದ್ದು. ಈಗ ನೆಕ್ಸ್ಟ್ ಎಲ್ಲ ನಾರ್ಮಲ್ ಶೋ ಇದೆ. 8th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಬಂದಿದ್ದು ಮೂವಿ, ಅವತ್ತು ಥಿಯೇಟ್ರಲ್ಲಿ ನೋಡಿದ್ದು ನೆನಪಿಲ್ಲ. ಬಟ್ ಇವಾಗ ನೋಡ್ತಿದ್ದೀವಿ, ಹಳೆ ಫಿಲಮ್ನ ನೋಡ್ತಾ ಇದೀವಿ ಅನ್ನೋ ಫೀಲ್ ಇಲ್ಲ, ಹೊಸ ಮೂವಿ ನೋಡ್ತಾ ಇದೀವಿ ಅನ್ನೋ ಫೀಲಲ್ಲಿ ಐತಿ. ಸಂತೋಷ ಆಯ್ತು ಸರ್. ಪ್ರತಿ ಬರ್ತಡೆಗೆ ಇದೇ ಥರ ಒಂದೊಂದು ಮೂವಿನ ಬಿಡಲಿ ಅಂತ ಅಶ್ವಿನಿ ಮೇಡಮ್ ಹತ್ರ ಇಲ್ಲಿದ್ದ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ ದಾವಣಗೆರೆಯಿಂದ. ಭಾಳ ಖುಷಿ ಆಯ್ತು ಸರ್. ಎಲ್ಲರೂ ಫಿಲಮ್ ರಿಲೀಸ್ ಆದಾಗ ನಮ್ಮ ಬಾಸ್ ಫಿಲಮ್ ಇಲ್ಲ ಅಂತ ಅನ್ನೋದೊಂದು ಚಿಕ್ಕ ಕೊರಗಿತ್ತು. ಇದರಿಂದ ಆ ಕೊರಗು ಕಡಿಮೆ ಆಗ್ತೈತೆ ನಮಗೆ. ತುಂಬ ಖುಷಿ ಆಯ್ತಣ್ಣ. ಇವತ್ತು ಬಾಸ್ ಇಲ್ಲ ಅಂದ್ರೂ ಅವ್ರ ಮೂವಿ ನೋಡಿದ್ದೀವಿ ಅಂದ್ರೆ ತುಂಬ ಖುಷಿಯಾಗಿದೆ. ವರ್ಷ ಇದೇ ರೀತಿ ಒಂದೊಂದು ಫಿಲಮ್ ಬರಲಿ ಅಂತಂದು ನಾವು ಕೇಳ್ಕೊತೀವಣ್ಣ. ಭಾಳ ದಿನದ ನಂತರ ಮತ್ತೆ ಬಾಸ್ನ ನೋಡಿ ತುಂಬ ಖುಷಿ ಆಯಿತು. ಪ್ರತಿ ವರ್ಷ ಇದೇ ರೀತಿ ಮತ್ತೆ ಹೊಸ ಪಿಕ್ಚರ್ಗಳನ್ನ ಬಿಡುಗಡೆ ಮಾಡ್ತಿರ್ಲಿ ಅಂತ ಕೇಳ್ಕೊಳ್ತೀವಿ. ಜೈ ಅಪ್ಪು ಬಾಸ್. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ ಅಣ್ಣ.
ತುಂಬ ಖುಷಿ ಆತಣ. ಅಂದ್ರೂ ಈ ವರ್ಷ ಇದೇ ಥರನೇ ಇನ್ನೊಂದು ಹೊಸ ಸಿನಿಮಾ ಎಲ್ಲ ಹೊಸ ಸಿನಿಮಾ ಬಿಟ್ರೆ ಇನ್ನೂ ಖುಷಿ ಆಗತ್ತಣ ನಮಗೆ. ಅಪ್ಪು ಬಾಸ್ಗೆ ಜೈ, ಅಪ್ಪು ಬಾಸ್ಗೆ. RCB ಕಪ್ಪು ನಮ್ಮ ಬಾಸು ಅಪ್ಪು ಜೈ, RCB ಜೈ ಅಪ್ಪು ಬಾಸ್. ಲಾಸ್ಟ್ ಸೀನ್ ಜಾಕಿ ಮೂವಿ ಒಳಗೆ ಲಾಸ್ಟ್ ಸೀನ್ ಅದೇ ಥರ ನಮ್ಮ ಬಾಸ್ ವಾಪಸ್ ಬರ್ಬೇಕಂತ ಕೇಳ್ಕೊಂಡ. ಜೈ ಅಪ್ಪು ಬಾಸ್. ಜೈ ಅಪ್ಪು ಬಾಸ್. ಅಪ್ಪು ಬಾಸ್ ನಮ್ಮ ದೇವರು. ಮೂವಿ ಸೂಪರ್. ಕನ್ನಡ ಸಿನಿಮಾಗಳ ಮಧ್ಯೆ ಈಗ ನಮ್ಮ ಪವರ್ ಸ್ಟಾರ್ ಮೂವಿ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಇಷ್ಟೇ ಪ್ರತಿ ವರ್ಷ ಒಂದೊಂದು ಫಿಲಮ್ಗಳು ರಿಲೀಸ್ ಆಗ್ತಾ ಇಲ್ಲ, ಅಭಿಮಾನಿಗಳು ಎಲ್ಲರಿಗೂ ಏನೋ ಒಂಥರ ಮನಃಶಾಂತಿ ಆಗುತ್ತೆ. ಜೈ ಅಪ್ಪು ಬಾಸ್ಗೆ. ರಿಲೀಸ್ ಆಗ್ತೈತೆ, ಅದ್ರ ಬಗ್ಗೆ ಹೇಳ್ಬೇಕಣ್ಣ. ಚೆನ್ನಾಗಿದೆ ಮೂವಿ, ಚೆನ್ನಾಗಿತ್ತು ಸರ್. ಮೂವಿ ಸ್ಟಾರ್ಟಿಂಗ್ ನೋಡಿದೀವಿ, ಕ್ರೇಜ್ ಅಷ್ಟೇ ನೋಡ್ಬೇಕು ಇವಾಗ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಮನೆಜವರದ್ದು ಅಪ್ಪು ಬಾಸ್ ಸಿನಿಮಾ ಅಂತ ಸೂಪರ್ ಹಿಟ್. ಈಗ ಹೊಸ ಸಿನಿಮಾನೇ ನೋಡ್ದಂಗೆ ಆಗಿದೆ. ಮತ್ತೊಂದ್ಸಲ ವರ್ಷ ಹಿಂಗೆ ಸಿನಿಮಾ ಆಗ್ತಾನೆ ಇರ್ತೀವಿ, ವರ್ಷ ಹಿಂಗೆ ಬರುತ್ತೆ. ಅಡ್ವಾನ್ಸ್ ಹುಟ್ಟು ಹೋಗ್ಬೋದು. ಆತಿಗೆ ಸೋಬ ಬಾಸ್, ಅಪ್ಪು ಬಾಸ್, ಹ್ಯಾಪಿ ಬರ್ಡೇ ಬಾಸ್.